ಕರ್ತನೇ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಈ ದಿನದ ಅಧ್ಯಯನಕ್ಕಾಗಿ ಕೊಲೊಸ್ಸೆಯವರಿಗೆ 3ರಲ್ಲಿ ನಾವು ಅನುಭವಿಸುವ ಮತ್ತು ಅನುಸರಿಸಬೇಕಾದ ಆಧ್ಯಾತ್ಮಿಕ ಸತ್ಯತೆಗಳನ್ನು ಪೌಲನು ವಿವರಿಸಿರುತ್ತಾನೆ. ನಾವು ಯೇಸುವಿನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದಾಗ ನಮ್ಮ ಹಳೆಯ ಸ್ವಭಾವವನ್ನು ಸಾಯಿಸಬೇಕು. ವಿಶ್ವಾಸಿಗಳಾದ ನಮ್ಮ ಸ್ಥಾನವನ್ನು ಅರ್ಥ ಮಾಡಿಕೊಂಡು ಅದರಂತೆ ಪ್ರಾಯೋಗಿಕವಾಗಿ ನಡೆಯಲು ಪೌಲನು ಉತ್ತೇಜಿಸುತ್ತಾನೆ. ಹೊಸ ಸ್ಥಾನ, ಹೊಸ ವಾಸ್ತವತೆಯನ್ನು ಹೊಂದಿರುವ ನಾವು ನಮ್ಮ ಆಸೆ ಆಕಾಂಕ್ಷೆಗಳಲ್ಲಿ, ನಡೆಯಲ್ಲಿ ಹೊಸ ದೃಷ್ಟಿಕೋನವನ್ನು ಹೊಂದಿರಬೇಕು. ಕೊಲೊಸ್ಸೆಯವರಿಗೆ 3:5-8 ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದಿರಿ. ಈಗಲಾದರೋ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಈ ಎಲ್ಲ ಪಾಪಗಳಿಗೆ ನಾವು ಸತ್ತವರೆಂದು ಪರಿಗಣಿಸಬೇಕು. ಈ ಎಲ್ಲ ಪಾಪಗಳು ದೇವರೊಂದಿಗಿನ ನಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಆತನ ತೀರ್ಪನ್ನು ತರುತ್ತವೆ. ಈ ಎಲ್ಲ ಪಾಪಗಳು ಸಭೆಯ ದೇಹದ ಏಕತೆಯ ವಿಶ್ವಾಸಿಗಳಾದ ನಮ್ಮ ಪರಸ್ಪರ ಸಂಬಂಧದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಮತ್ತಾಯ 5:29-30 ಯೇಸು ಹೇಳಿದನು, ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡಿಬಿಡು. ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಡಿಬಿಡು. 9 ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತವೆ. ರಕ್ಷಣೆಯು ಒಂದು ಬಾರಿ ನಡೆಯುವ ವಿಷಯವಾಗಿದೆ, ಆದರೆ ಕ್ರಿಸ್ತನಲ್ಲಿರುವ ನಮ್ಮ ಜೀವನ ಪವಿತ್ರೀಕರಣ ಪ್ರತಿದಿನ ನಾವು ನವೀಕರಿಸಲ್ಪಡಬೇಕು. ನಮ್ಮ ನಡವಳಿಕೆಯು ಕ್ರಿಸ್ತನಲ್ಲಿ ನಮ್ಮ ಆಧ್ಯಾತ್ಮಿಕ ಸ್ಥಾನಕ್ಕೆ ಹೊಂದಿಕೆಯಾಗುವಂತೆ ಪಕ್ವವಾಗಬೇಕು. ವಿಶ್ವಾಸಿಗಳಾದ ನಾವು ಈಗಾಗಲೇ ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೇವೆ. ನಮ್ಮ ಆಧ್ಯಾತ್ಮಿಕತೆಯ ಕೀಲಿ ಕ್ರಿಸ್ತನೇ ಸಮಸ್ತರಲ್ಲಿಯೂ ಸಮಸ್ತವೂ ಆಗಿರುವನು. ವಚನ 11. ಪ್ರತಿದಿನ ನಾವು ಈ ಎಲ್ಲ ನೂತನ ಸ್ವಭಾವಗಳನ್ನು ಧರಿಸಬೇಕು. ಕೊಲೊಸ್ಸೆಯವರಿಗೆ 3:12-17 ದೇವರು ನಮಗಾಗಿ ಮಾಡಿರುವ 5 ಕೃಪಾವರಗಳನ್ನು ಗಮನಿಸಿರಿ ಮತ್ತು ಅದನ್ನು ನಮ್ಮಿಂದ ನಿರೀಕ್ಷಿಸುವ ಪ್ರತಿಕ್ರಿಯೆಯನ್ನು ಕೂಡ ಕಲಿಯೋಣ. 1. ಆತನು ನಮ್ಮನ್ನು ಆರಿಸಿಕೊಂಡ ಕಾರಣ ನಾವು ದೇವರ ಕೃಪೆಯನ್ನು, ಅನುಗ್ರಹವನ್ನು ಆನಂದಿಸುತ್ತೇವೆ. ವಚನ 12 ಮೊದಲನೇ ಭಾಗ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರೂ ಆಗಿರುವುದರಿಂದ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವು ಪ್ರತಿಷ್ಠಿತರು, ದೇವರಿಗೆ ಪ್ರತ್ಯೇಕಿಸಲ್ಪಟ್ಟಿದ್ದೇವೆ, ದೇವರ ಜನರು. ನಾವು ವಾಸಿಸುವ ಸುತ್ತಲಿನ ಪ್ರಪಂಚಕ್ಕೆ ತನ್ನ ಶಕ್ತಿಯನ್ನು ಪ್ರದರ್ಶಿಸಲು ಆತನು ನಮ್ಮನ್ನು ರಕ್ಷಿಸಿದನು. ಆತನ ಶಕ್ತಿ ಮತ್ತು ಮಹಿಮೆಯನ್ನು ಇತರರು ನೋಡುವಂತೆ ನಾವು ವಿಭಿನ್ನರಾಗಿರಲು ಆರಿಸಲ್ಪಟ್ಟಿದ್ದೇವೆ. ನಾವು ದೇವರಿಗೆ ಪ್ರಿಯರಾಗಿದ್ದೇವೆ. ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನಮಗೆ ಒಳ್ಳೆಯದನ್ನೇ ಬಯಸುತ್ತಾನೆ. ದೇವರು ನಮ್ಮನ್ನು ಪ್ರೀತಿಸುವುದರಿಂದ ಅವನು ಪೂರ್ವ ಸ್ವಭಾವವನ್ನು ತ್ಯಜಿಸಲು ಮತ್ತು ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವಂತೆ ಸಲಹೆ ನೀಡುತ್ತಾನೆ. ನಾವು ಇತರ ಕ್ರೈಸ್ತರೊಂದಿಗೆ ಸಮಾಧಾನಕ್ಕಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಲು ಪೌಲನು ಹೇಳುತ್ತಿದ್ದಾನೆ. ಯೇಸುವಿನಿಂದ ಬದಲಾಯಿಸಲ್ಪಟ್ಟ ವ್ಯಕ್ತಿಯು ಧರಿಸಬೇಕಾದ ಉಡುಪುಗಳನ್ನು ಮುಂದಿನ ವಾಕ್ಯಗಳಲ್ಲಿ ನೋಡೋಣ. 2. ಆತನು ನಮ್ಮನ್ನು ಬದಲಾಯಿಸಿರುವ ಕಾರಣ ನಾವು ದೇವರ ಆತ್ಮನಿಂದ ಉಂಟಾಗುವ ಫಲವನ್ನು, ಸದ್ಗುಣಗಳನ್ನು ಧರಿಸಿಕೊಳ್ಳಬೇಕು. ವಚನ 12-14 ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಕರ್ತನನ್ನು ನಿಜವಾಗಿಯೂ ಪ್ರೀತಿಸುವ ಜನರ ನಡುವೆ, ಪವಿತ್ರಾತ್ಮನು ವಾಸಿಸುವ ವಿಶ್ವಾಸಿಗಳ ನಡುವೆ ಇರಬೇಕಾದ ಸಾಮರಸ್ಯದ ಬಗ್ಗೆ, ಸಭೆಯಲ್ಲಿ ಏಕತೆಯ ಬಗ್ಗೆ ಪೌಲನು ಮಾತನಾಡುತ್ತಿದ್ದಾನೆ. ಕನಿಕರ, ವಿಶ್ವಾಸಿಗಳಾದ ನಾವು ಒಂದೇ ಕುಟುಂಬದ ಭಾಗವಾಗಿದ್ದೇವೆ.
ನಿಜವಾದ ಕ್ರೈಸ್ತರ ಒಂದು ಗುಣಲಕ್ಷಣವೆಂದರೆ ಇತರ ವಿಶ್ವಾಸಿಗಳ ಬಗ್ಗೆ ಹೃತ್ಪೂರ್ವಕ ಸಹಾನುಭೂತಿ ಕನಿಕರವನ್ನು ಹೊಂದಿರುವುದು. ದಯೆಯನ್ನು ಧರಿಸಬೇಕು. ದಯೆಯುಳ್ಳ ವ್ಯಕ್ತಿಯು ಇತರರ ಬಗ್ಗೆ ಒಳ್ಳೆಯದನ್ನು ಹೇಳುತ್ತಾನೆ, ಪ್ರಾಮಾಣಿಕವಾಗಿ ಕಾಳಜಿ ವಹಿಸುತ್ತಾನೆ, ಇತರರ ಭಾವನೆಗಳನ್ನು ಪರಿಗಣಿಸುತ್ತಾನೆ, ನಡೆ ನುಡಿ ಕೃಪೆಯಿಂದ ಕೂಡಿರುತ್ತದೆ. ಇದು ಕೂಡ ಒಬ್ಬ ವಿಶ್ವಾಸಿಯಲ್ಲಿ ಪವಿತ್ರಾತ್ಮನು ವಾಸಿಸುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ದೀನ ಭಾವವನ್ನು ಧರಿಸಬೇಕು. ಫಿಲಿಪಿಯವರಿಗೆ 2:3-4. ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಬೇಕು. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಬೇಕು. ಯೇಸು ಕರ್ತನು ಶಿಲುಬೆಯ ಮರಣವನ್ನು ಹೊಂದುವಷ್ಟು ತನ್ನನ್ನು ತಗ್ಗಿಸಿಕೊಂಡರೆ ನಾವು ಸಹ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ದೀನಭಾವವು ಇತರರು ನಮಗೆ ಸೇವೆ ಸಲ್ಲಿಸಬೇಕೆಂದು ಒತ್ತಾಯಿಸುವ ಬದಲು ನಾವು ಸೇವಕರಾಗಲು ಇತರರ ಸೇವೆ ಮಾಡಲು ತಯಾರಿರಬೇಕು. ಸಾತ್ವಿಕತ್ವವನ್ನು ಧರಿಸಬೇಕು. ಜಗತ್ತು ಸೌಮ್ಯತೆಯನ್ನು ಅಥವಾ ಸಾತ್ವಿಕತ್ವವನ್ನು ದೌರ್ಬಲ್ಯವೆಂದು ನೋಡುತ್ತದೆ. ಆದರೆ ಸತ್ಯವೇದವು ಯೇಸು ಕ್ರಿಸ್ತನು ಸೌಮ್ಯನು ಎಂದು ಹೇಳುತ್ತದೆ ಮತ್ತು ಆತನು ದುರ್ಬಲನಲ್ಲ, ಬಲಹೀನನಲ್ಲ ಎಂದು ನಮಗೆ ತಿಳಿದಿದೆ. ಸೌಮ್ಯತೆ ಸತ್ಯವೇದದ ದೃಷ್ಟಿಕೋನದಿಂದ ಸ್ವನಿಯಂತ್ರಣವನ್ನು ತೋರುವ ಶಕ್ತಿಯಾಗಿದೆ. ದೀರ್ಘ ಶಾಂತಿಯನ್ನು ಧರಿಸಬೇಕು. ನಮ್ಮ ಸ್ವಂತ ಶಕ್ತಿಯಲ್ಲಿ ತಾಳ್ಮೆಯು ಅಸಾಧ್ಯ. ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳೋಣ. ನಾವು ಲೌಕಿಕ ಒತ್ತಡಗಳಿಗೆ ಮಣಿದು ಈ ಲೋಕದವರಂತೆ ವರ್ತಿಸುತ್ತಿದ್ದೇವೆಯೇ ಅಥವಾ ಕ್ರಿಸ್ತನು ನಮ್ಮ ಜೀವನದ ಮೇಲೆ ನಿಯಂತ್ರಣವನ್ನು ಹೊಂದಲು ಅವಕಾಶ ನೀಡುತ್ತೇವೆಯೇ? ಈ ಲೋಕವು ಏನು ಯೋಚಿಸುತ್ತದೆ ಎಂಬುದನ್ನು ಲೆಕ್ಕಿಸದೆ ಕ್ರಿಸ್ತನ ಆದೇಶಗಳ ಮೇರೆಗೆ ದೇವರ ವಾಕ್ಯದ ಪ್ರಕಾರ ಜೀವಿಸುತ್ತಿದ್ದೇವೆಯೇ? ನಾವು ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಂಡರೆ 2 ನಿರ್ದಿಷ್ಟ ವಿಷಯಗಳು ನಡೆಯುತ್ತವೆ. ವಚನ 13. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ನಾವು ಒಬ್ಬರಿಗೊಬ್ಬರು ಸೈರಿಸಿಕೊಳ್ಳುತ್ತೇವೆ. ಅಂದರೆ ಅಸಾಧ್ಯವಾದ ಜನರನ್ನೂ ಕೂಡ ಸೈರಿಸಿಕೊಳ್ಳಲು ತಾಳ್ಮೆಯಿಂದಿರಲು ನಮಗೆ ಹೇಳಲಾಗಿದೆ. ನಾವು ಇದನ್ನು ಮಾಡಬಹುದಾದ ಏಕೈಕ ಮಾರ್ಗವೆಂದರೆ ಕ್ಷಮೆಯ ಮೂಲಕ. ನಾವು ಒಬ್ಬರನ್ನೊಬ್ಬರು ಕ್ಷಮಿಸುತ್ತೇವೆ. ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದಂತೆ ನಾವು ಒಬ್ಬರನ್ನೊಬ್ಬರು ಕ್ಷಮಿಸುತ್ತೇವೆ. ನಾವು ಯಾರೊಬ್ಬರ ವಿರುದ್ಧ ದೂರನ್ನು ಹೊಂದಿದ್ದರೂ ಕರ್ತನ ಹೆಸರಿನಲ್ಲಿ ಕ್ಷಮಿಸುತ್ತೇವೆ. ಮತ್ತಾಯ 18:21-22 ವಚನ. ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು ಎಂಬ ಪೇತ್ರನ ಪ್ರಶ್ನೆಗೆ ಯೇಸು ಕರ್ತನೋ 70 ಸಾರಿ ಎಂದು ಉತ್ತರಿಸಿದನು. ವಿಶ್ವಾಸಿಗಳಿಗೂ ಕೂಡ ಕ್ಷಮಿಸುವುದು ಸುಲಭವಲ್ಲ. ಆದರೆ ಇದು ಯೇಸು ಕರ್ತನಲ್ಲಿ ಪವಿತ್ರಾತ್ಮನ ಮೂಲಕ ಆಧ್ಯಾತ್ಮಿಕವಾಗಿ ರೂಪಾಂತರಗೊಂಡ ಜೀವನದ ಅತ್ಯಗತ್ಯ ಲಕ್ಷಣವಾಗಿದೆ. 14ನೇ ವಚನ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ವಚನ 14 ಇದನ್ನು ಸಂಕ್ಷಿಪ್ತವಾಗಿ ಹೇಳುತ್ತದೆ. ಮೇಲಿನ ವಚನಗಳಲ್ಲಿ ತಿಳಿಸಿರುವ ಗುಣಲಕ್ಷಣಗಳನ್ನು, ಸದ್ಗುಣಗಳನ್ನು ದೇವರು ನಮಗೆ ಅನುಸರಿಸಲು ಆಜ್ಞಾಪಿಸಿರುವ ಒಬ್ಬರಿಗೊಬ್ಬರ ಪ್ರೀತಿಯ ಬೆಳಕಿನಲ್ಲಿ ನೋಡಬೇಕು. ಪ್ರೀತಿಯು ಈ ಎಲ್ಲ ಉಡುಪುಗಳನ್ನು ಒಟ್ಟಿಗೆ ಜೋಡಿಸುವ ಕವಚ ಅಥವಾ ಬೆಲ್ಟ್ ಆಗಿದೆ. 3ನೇದು, ಆತನು ನಮ್ಮನ್ನು ಕರೆದ ಕಾರಣ ನಾವು ಇತರ ವಿಶ್ವಾಸಿಗಳೊಂದಿಗೆ ಸಮಾಧಾನದಿಂದಿರಬೇಕು. 15ನೇ ವಚನ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದುದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಇದಲ್ಲದೆ ಕೃತಜ್ಞತೆಯುಳ್ಳವರಾಗಿರಿ. ಪೌಲನು ಇಲ್ಲಿ ಹೇಳುತ್ತಿರುವುದು ದೇವರ ಶಾಂತಿ, ಸಮಾಧಾನವು ವಿಶ್ವಾಸಿಗಳಾದ ನಮ್ಮ ಹೃದಯಗಳನ್ನು ಆಳಬೇಕು. ಅದು ನಮ್ಮ ಹೃದಯದ ಮೇಲೆ ನಿಯಂತ್ರಣ ಮತ್ತು ಶಕ್ತಿಯನ್ನು ಹೊಂದಿರಬೇಕು. ನಾವು ಆತನ ಶಾಂತಿ, ಸಮಾಧಾನವನ್ನು ಎಲ್ಲರಲ್ಲಿಯೂ ಯಾವಾಗಲೂ ಬಯಸಬೇಕು ಮತ್ತು ಕೃತಜ್ಞತೆಯುಳ್ಳವರಾಗಿರಬೇಕು. 4ನೇದು, ಆತನು ನಮಗೆ ಉಪದೇಶ ನೀಡುವುದರಿಂದ ನಾವು ದೇವರ ಕುಟುಂಬವನ್ನು ನಿರ್ಮಿಸಬೇಕು. ವಚನ 16.
ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಪೌಲನು ದೇವರ ವಾಕ್ಯದ ಪ್ರಾಮುಖ್ಯತೆಯನ್ನು ತಿಳಿಸುತ್ತಾನೆ. ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನಾವು ಅದನ್ನು ಆಧ್ಯಾತ್ಮಿಕ ಆಹಾರವಾಗಿ ಸೇವಿಸುತ್ತೇವೆ. ಅದು ನಮ್ಮ ಜೀವನದಲ್ಲಿ ಫಲ ನೀಡುತ್ತದೆ. ದೇವರ ವಾಕ್ಯದ ಅಧ್ಯಯನದಿಂದ ನಾವು ಆಧ್ಯಾತ್ಮಿಕ ಪಾಠಗಳನ್ನು ಕಲಿತು ಅದನ್ನು ನಾವು ಒಬ್ಬರಿಗೊಬ್ಬರು ಹಂಚಿಕೊಳ್ಳುತ್ತಾ ಇತರ ವಿಶ್ವಾಸಿಗಳನ್ನು ದೇವರ ವಾಕ್ಯದ ಮೂಲಕ ಪ್ರೋತ್ಸಾಹಿಸುತ್ತಾ ನಾವು ದೇವರನ್ನು ಸ್ತುತಿಸುತ್ತಾ ಆತನಿಗೆ ಕೃತಜ್ಞತೆ ಸಲ್ಲಿಸಬೇಕು. 5ನೇದು, ಆತನು ನಮ್ಮ ಬಗ್ಗೆ ಕಾಳಜಿ ವಹಿಸಿರುವುದರಿಂದ ನಾವು ದೇವರ ಹೆಸರಿನಲ್ಲಿಯೇ ಎಲ್ಲವನ್ನು ಮಾಡಬೇಕು. ವಚನ 17, ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಕ್ರೈಸ್ತ ವಿಶ್ವಾಸಿಗಳು ಎಂದು ಕರೆಯಲ್ಪಡುವ ನಮ್ಮ ಕಾರ್ಯಗಳು ಕ್ರಿಸ್ತನ ಹೆಸರನ್ನು ಜಗತ್ತಿಗೆ ಪ್ರತಿಬಿಂಬಿಸುತ್ತವೆ. ಆತನ ಚಿತ್ತಕ್ಕನುಸಾರವಾಗಿ ಆತನ ಮಾರ್ಗದರ್ಶನದಲ್ಲಿ ಮತ್ತು ಆತನಿಗೆ ಸಂತೋಷ ತರುವಂತಹ ಕಾರ್ಯವನ್ನು ಮಾಡಬೇಕು. ದೇವರು ನಮಗಾಗಿ ಮಾಡಿರುವ 5 ಕೃಪಾವರಗಳನ್ನು ಮತ್ತು ಆತನು ನಮ್ಮಿಂದ ನಿರೀಕ್ಷಿಸುವ ಪ್ರತಿಕ್ರಿಯೆಯನ್ನು ಕೂಡ ನೋಡಿದೆವು. ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳೋಣ. ನಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಯ ನೂತನ ಸ್ವಭಾವವು ಸ್ಪಷ್ಟವಾಗಿ ನಮ್ಮ ನಡೆ ನುಡಿಯಲ್ಲಿ ತೋರುತ್ತಿದೆಯೇ? ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ನಮ್ಮ ಕ್ರೈಸ್ತ ಜೀವಿತದಲ್ಲಿ ಅನುಸರಿಸಲು ಪ್ರಯತ್ನಿಸುತ್ತಿದ್ದೇವೆಯೇ? ಇತರ ವಿಶ್ವಾಸಿಗಳೊಂದಿಗಿನ ಸಂಬಂಧದಲ್ಲಿ ನಾವು ಸಹಿಸಿಕೊಳ್ಳುವ, ಕ್ಷಮಿಸುವ, ಇತರರನ್ನು ಪ್ರೀತಿಸುವ ಸಾಮರ್ಥ್ಯವನ್ನು ಹೊಂದಿದ್ದೇವೆಯೇ? ನಮ್ಮ ಕ್ರಿಸ್ತಿಯ ಜೀವನವನ್ನು ಕರ್ತನ ಚಿತ್ತಕ್ಕನುಸಾರವಾಗಿ ಆತನ ಮಾರ್ಗದರ್ಶನದಲ್ಲಿ ಮತ್ತು ಆತನಿಗೆ ಸಂತೋಷ ತರುವಂತಹ ಕಾರ್ಯವನ್ನು ಮಾಡುವುದಕ್ಕೆ, ಕರ್ತನ ಪ್ರತಿನಿಧಿಯಾಗಿ ಪ್ರತಿ ಕ್ಷಣವನ್ನು ಜೀವಿಸುವುದಕ್ಕೆ ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ.